ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ ಆಯಿತಾ. ಸೊ ನಾನು ಎಲ್ಲಿದ್ದೀನಿ ಗೊತ್ತುಂಟಲ್ಲ, ಮನೆಯಲ್ಲಿದ್ದೀನಿ. ಸೊ ಡೇ 2 ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ನಮ್ಮ ಮನೆ. ಸೊ ಇಲ್ಲಿ ಕೂತ್ಕೊಂಡಿದ್ದೀನಿ. ಒಂದು ಕಾಲ್ ಬೇರೆ ಬಂತ, ಮತ್ತು ಮನೆಯೊಳಗಡೆ ಅಷ್ಟು ನೆಟ್ವರ್ಕ್ ಇದೆ, ಮಾತಾಡ್ಬೋದು. ಸೊ ಕಟ್ ಕೇಳ್ತದೆ, ನಮಗೆ ಚೆಂದ ಕೇಳ್ತದೆ. ಅಲೋ ಅಲೋ ಅಂತ ಜೋರು ಮಾತಾಡಬೇಕು. ಅದಕ್ಕೋಸ್ಕರ ಮಾತಾಡಿಕೊಂಡು ಸೀದಾ ಇಲ್ಲಿ ಬಂದು, ಇದೊಂದು ನನ್ನ ಕಲ್ಲು, ನಾನು ಬಂದು ಫೋನಲ್ಲೆಲ್ಲ ಮಾತಾಡುವ ಕಲ್ಲು. ಇಲ್ಲಿ ಬಂದು ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಿದ್ದೆ. ಸೊ ಹಾಗೆಯೇ ಕಾಲ್ ಕಟ್ ಮಾಡಿದ ಮೇಲೆ ಒಂದು ಬ್ಲಾಗ್ ಮಾಡುವ ಅಂತ ಆಯಿತು. ಇವತ್ತು ನನ್ನ ಫ್ರೆಂಡ್ ಬರ್ತೇನೆ ಅಂತ ಹೇಳಿದ್ಲು. ಸೊ ನೆನ್ನೆ ನಾನು ಇದರಲ್ಲಿ ಫೇಸ್ಬುಕ್ಕಲ್ಲಿ ಫೋಟೋಸ್ ಹಾಕಿದ್ದೆ, ಇದು ಹಲಸಿನ ಹಣ್ಣು ಇದು ಫೋಟೋ. ಸೊ ಹಾಗೆ ತುಂಬ ಜನ ಕೇಳಿದ್ರಿ, ನಮಗೊಂದು ಸ್ವಲ್ಪ ಕಲಿಸಿ, ಉಂಟಾ ಅಂತ. ಸೊ ನಮ್ಮ ಮನೆಯಲ್ಲಿ ಇದ್ದೆ, ಅದಕ್ಕೆ ಇವತ್ತೊಂದು ಹಣ್ಣು ಅಮ್ಮ ಕೊಯ್ದುಕೊಂಡು ಬಂದರೆ ಅಮ್ಮನ ಹತ್ರ ಹೇಳಿದೆ, ಇವಳು ನನ್ನ ಫ್ರೆಂಡ್ ಬರ್ತಾಳೆ ಅಂತೆ, ಸೊ ಉಂಟಾ ಅಂತ. ಅಮ್ಮ ಉಂಟು ಅಂತ ಹೇಳಿದರು. ಸೊ ಹಾಗೆ ಒಂದು ಯಾವ ಮರದಿಂದ ಕೊಯ್ದಿದ್ದಾರೆ ಅಂತ ತೋರಿಸ್ತೀನಿ ಇವಾಗ. ಚಪ್ಪಲಿ ಆಗಲಿಲ್ಲ ಮರ, ಮುಳ್ಳು ಸಿಗ್ಬೋದು. ಸೊ ಹೂವಲ್ಲಿ ಒಂದು ಮರ ಉಂಟು ನೋಡಿ, ಹೂವಲ್ಲಿ ತೋರಿಸ್ತೇನೆ, ಬ್ಯಾಕ್ ಕ್ಯಾಮರಾದಲ್ಲಿ ನೋಡಿ. ಈ ಮರದಲ್ಲಿ ಉಂಟು, ಮೇಲೆಲ್ಲ ಕಡ್ದಿದ್ದಾರೆ, ಮೇಲೆಲ್ಲ. ಸೊ ಇಲ್ಲಿ ಕೆಳಗೆ ತುಂಬ ಇದೆ. ಸೊ ಈ ಮರದಿಂದ ಅಮ್ಮ ಒಂದು ಕೊಯ್ತಾರೆ ಆಯಿತಾ. ಆ ಮರದ ಹಣ್ಣು ತುಂಬ ಸ್ವೀಟಾಗಿದೆ, ತುಂಬ ಚೆಂದ ಇದೆ ಆಯಿತಾ. ಮೊದಲು ನಾನು ಮ್ಯಾರೇಜಿಗಿಂತ ಮುಂಚೆ ನಾನು ಮ್ಯಾಂಗ್ಳೂರಿಗೆ ಹೋಗೋ ಮುಂಚೆ ನಂದು ಸ್ಕೂಟಿ ಯಾವಾಗಲಿಂದಲೇ ಇತ್ತಲ್ಲ, ಆವಾಗ ಇಲ್ಲಿ ಒಂದು ಸೆಡ್ ಮಾಡಿ ಇಲ್ಲಿ ಇರ್ತಿದ್ದೆ, ನನ್ನದು ಮತ್ತು ಅಣ್ಣಂದು ಬೈಕ್. ಇವಾಗ ಅಲ್ಲಿ ಕಟ್ಟಿಗೆ ಇಟ್ಟಿದ್ದಾರೆ. ಸೊ ಹಾಗೆ ಅಲ್ಲಿಂದ ಇವತ್ತು ಸ್ವಲ್ಪ ಬಿಸಿಲಿದೆ ಆಯಿತಾ. ನಾನು ಬಟ್ಟೆ ಎಲ್ಲ ಒಣಗಿಸಿದ್ದೀನಿ, ಅಲ್ಲ ಬಟ್ಟೆ ಎಲ್ಲ ಒಗ್ದಾಕಿದ್ದೀನಿ ಸ್ವಲ್ಪ ಒಣಗಲಿ ಅಂತ. ಜೀನ್ಸ್ ಪ್ಯಾಂಟ್ ಬೇರೆ ಇತ್ತು, ಆವಾಗ ಫುಲ್ಲು ಕತ್ತಲೆ ಇತ್ತು ಆಯಿತಾ. ಅದಕ್ಕೆ ನಾನು ಎನಿಸಿದೆ ಇವತ್ತು ಮಳೆ ಬರ್ತದ ಏನು ಅಂತ. ಸೊ ಇವತ್ತು ಮಳೆ ಬರುವ ಲಕ್ಷಣ ಏನಿಲ್ಲ. ಆನಂತರ ಇಲ್ಲಿ ಇನ್ನೊಂದು ಮರ ಉಂಟು, ನಮ್ಮ ಅಂಗಳಕ್ಕೆ ಇಳಿಯುವಾಗ ಇಲ್ಲಿ ಒಂದು ಮರ ಉಂಟು, ಹಲಸಿನ ಮರ. ಸೊ ಇದರಲ್ಲಿ ಸಹ ಆಗಿದೆ, ಹಣ್ಣಾಗಿದೆ ಅಂತ ಅಂದ್ಕೊಳ್ತೀನಿ. ತೋರಿಸ್ತೀನಿ ಎಷ್ಟೆಷ್ಟು ದೊಡ್ಡದಿದೆ ಗೊತ್ತಾ, ಎಷ್ಟಿದೆ ಹಲಸಿನ ಹಣ್ಣು. ಇಲ್ಲಿದೆ ಮತ್ತು ಅಲ್ಲಿ ಮೇಲೆ ಇದೆ, ಅದು ಗೊತ್ತಾಗ್ತಿಲ್ಲ. ಇಲ್ಲೊಂದು 3-4 ಇದೆ ಹಣ್ಣು ನೋಡಿ. ಇದು ನಮ್ಮ ಮನೆಯ ರೋಡ್, ನಮ್ಮ ಮನೆಗೆ ಇಲ್ಲಿಂದ ಹೋಗ್ಬೋದು. ಇದೊಂದು ರೋಡ್ ಇದೆ. ಸೊ ಇಲ್ಲಿಂದ ಏನು ಹೀಗೆ ಹೋಗಬಾರ್ದಂತೆ ಮನೆಗೆ, ಅದು ಅಷ್ಟೊಂದು ದಾರಿ ಸರಿ ಇಲ್ಲ ಅಂತ ಹೇಳ್ಕೊಂಡು ನಾವು ಆಚೆಯಿಂದ ಮಾಡಿದ್ದು. ಹಾಗೆ ನೋಡಿ ನಮ್ಮ ಮನೆ ಈ ಥರ ಇದೆ. ಪೈಂಟೆಲ್ಲ ನಾನೇ ಹೊಡೆದದ್ದು ಅವತ್ತು ತಂಗಿ ಮದುವೆ ಟೈಮಲ್ಲಿ. ತುಂಬ ಜನರಿಗೆ ಇಷ್ಟ ಆಗಿದೆ ಆಯಿತಾ. ಒಳಗೆಲ್ಲ ಕಲರ್ಫುಲ್ಲಾಗಿ ಪೈಂಟ್ ಕೊಟ್ಟದ್ದು. ಅದರಲ್ಲಿ ಆ ಬೀಡಿಂಗ್ ಇದೆ ಅಲ್ವಾ, ವೈಟ್ ಬೀಡಿಂಗು, ಅದೆಲ್ಲ ತುಂಬ ಕಷ್ಟ ಆಗಿತ್ತು, ಆದರೆ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ನಿಜವಾಗಿ ಆ ವೈಟ್ ಬೀಡಿಂಗ್ ಕೊಡದೆ ಖಾಲಿ ಪೈಂಟ್ ಆದರೆ ಅಷ್ಟು ಚೆಂದ ಕಾಣಲ್ಲಲ್ಲ. ಅದಕ್ಕೋಸ್ಕರ ಚಿಕ್ಕಮ್ಮ ಸಿಕ್ಕಿದ್ರೆ ಆಯಿತಾ. ಹಾಗೆ ಚಿಕ್ಕಮ್ಮನ ಹತ್ರ ಹೇಳಿದ್ದೆ ನಾನು ಆಗ ಬರ್ತೇನೆ ಅಂತ, ಮತ್ತು ಬಲ ಅಂತ ಹೇಳಿದ್ದಾರೆ. ಇವಾಗೊಮ್ಮೆ ಹೋಗಬೇಕಲ್ಲಿಗೆ. ಮತ್ತು ನಾನು ಮದುವೆ ಆದ ನಂತರ ಜಾಸ್ತಿ ಹೋಗ್ತೀನಿ, ಅದೊಂದು ಖುಷಿ ಬೇರೆಯೇ ಅಲ್ವಾ. ಒಂದು ಚಿಕ್ಕಮ್ಮನ ಮನೆಗೆ, ಅಮ್ಮನ ಮನೆಗೆಲ್ಲ ಬರುವಾಗ ಒಂದು ನಮ್ಮ ಮನೆ ಹತ್ರ ಒಂದು 3-4 ಮನೆಗೆ ಹೋಗಿ ಮಾತಾಡಿಸಿ ಬರೋದು, ಅದೊಂದು ಖುಷಿ. ಹಾಗೆ ಬರುವಾಗ ಯಾವಾಗಲೂ ಹೋಗ್ತೀನಿ. ನಿನ್ನೆ ಸ್ವಲ್ಪ ಕಾಲು ತುಂಬ ನೋವಿತ್ತು, ಹಾಗೆ ಹೋಗಿರಲಿಲ್ಲ. ಇವತ್ತು ಸ್ವಲ್ಪ ಮತ್ತೆ ಹೋಗಿ ಬರಬೇಕು ಒಮ್ಮೆ, ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಸಂಜೆ ಆಗೋತ್ತಿಗೆ ಹೋಗಿ ಬರಬೇಕಂತಿದ್ದೇನೆ. ಹಾಗೆ ಗೈಸ್, ಅಮ್ಮ ಅಲ್ಲಿ ಎಂಥದೋ ಒಂದು ಮೊಬೈಲ್, ಅಮ್ಮನ ಹತ್ರ ಒಂದು ಮೊಬೈಲ್ ಉಂಟಾಯ್ತು ಇವಾಗ.
ಅಂದರೆ ಲೈವ್ ಎಲ್ಲ ನೋಡಲಿ ಅಂತ ಹೇಳ್ಕೊಂಡು ಒಂದು ಫೇಸ್ಬುಕ್ಕೆಲ್ಲ ಅದರಲ್ಲಿ ಹಾಕಿ ಕೊಟ್ಟಿದ್ದೀನಿ. ಅದರಲ್ಲಿ ಏನೋ ಒಂದು ನೋಡ್ತಾ ಇರ್ತಾರೆ ಯೂಟ್ಯೂಬಲ್ಲೆಲ್ಲ, ಏನಾದರೂ ವೀಡಿಯೋಸ್ ಎಲ್ಲ ನೋಡ್ತಾರೆ. ಇವಾಗ ನಂದೆಲ್ಲ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಕೊಟ್ಟಿದ್ದೀನಿ, ವೀಡಿಯೋಸ್ ಬೇಗ ಬರ್ತದಲ್ಲ, ಸೊ ಹಾಗೆ. ನಿನ್ನೆ ಮಾಡಿದ ಲಾಗು ಅದು ತುಂಬ ಕಾಮಿಡಿ ಇದೆ, ಅದರಲ್ಲಿ ಅಮ್ಮ ಮಾತಾಡೋದೆಲ್ಲ ಇದೆ ಆಯಿತಾ. ಅದು ಯಾವಾಗ ಎಡಿಟ್ ಮಾಡ್ತೀನಿ ಗೊತ್ತಿಲ್ಲ. ಇವಾಗ ನಾನು ಹೊಸ ಮೊಬೈಲ್ ತಗೊಂಡಿದ್ದೀನಿ, ಐಫೋನ್ 15 ತಗೊಂಡದಾಯ್ತಾ. ನನಗೆ 16, 17 ತಗೊಳ್ಬೋದಿತ್ತು, ಆದರೆ ಫ್ಯೂಚರ್ ಸೇಮ್ ಇದೆ ಅಂತೆ. ಪ್ರೋ ತಗೊಳ್ಳಿಕ್ಕೆ ನಂಗೆ ತುಂಬ ಇಷ್ಟ ಇದ್ದದ್ದು. ಫಸ್ಟಿಗೆ ಸೆಕೆಂಡ್ ಹ್ಯಾಂಡ್ ನೋಡಿದ್ದೆ, ನಿಜವಾಗ್ಲೂ ಸೆಕೆಂಡ್ ಹ್ಯಾಂಡ್ ಒಂದು ತಗೊಂಡಿದ್ದೆ, ಅದೇನೋ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ಅದನ್ನು ರಿಟರ್ನ್ ಮಾಡಿ ಹೊಸತ್ತೇ ತಗೊಂಡದ್ದು. ಮತ್ತು ಫ್ಯೂಚರೆಲ್ಲ ಸೇಮ್ ಇದೆ ಅಂತ ಹೇಳಿದರು. ನಂಗೆ ಒಟ್ಟು ಒಂದು ಕ್ಯಾಮರಾ ಕ್ಲಾರಿಟಿ ಬೇಕು, ವೀಡಿಯೋ ಕ್ಲಾರಿಟಿ ಬೇಕು, ಹಾಗೆ ಫೋಟೋಸ್ ಎಲ್ಲ ತೆಗೆಯುವಾಗ ಚೆಂದ ಬರಬೇಕು ಅಂತ ಒಂದು ಆಸೆ. ಒಂದು ಐಫೋನ್ ತಗೊಳ್ಬೇಕು ಅಂತ ಒಂದು ದೊಡ್ಡ ಡ್ರೀಮ್ ಇತ್ತಾಯಿತು ನನಗೆ. ಅದು ನಂದು ನನಸಾಗಿದೆ. ತಗೊಳ್ಳಿಕ್ಕೆ ಮೊನ್ನೆ ತಗೊಂಡಿದ್ದೀನಿ, ರಿವೀಲ್ ಮಾಡಲಿಲ್ಲ. ಯಾಕಂತ ಹೇಳಿದರೆ ಲೋನಲ್ಲೇ ತಗೊಂಡಿದ್ದು, ₹1 ಕಟ್ಟಿಲ್ಲ, 0 ಡೌನ್ ಪೇಮೆಂಟ್ ಹಾಕಿ ತಗೊಂಡಿರುವಂಥದ್ದು. ಹಾಗೆಲ್ಲ ಕತೆ ಗೈಸ್. ಹಾಗೆ ಮೊಬೈಲ್ ಒಂದು ತಗೊಂಡಾಯಿತು. ಇನ್ನು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ದುಡ್ಡು, ಆ ದುಡ್ಡಲ್ಲೇ ನಾನು ಇದು ಮೊಬೈಲಿಗೆ ಕಟ್ಟಬೇಕಂತ ಇದೆ. ನಮಗೇನಾದರೂ ಬೇಕಾ, ಏನಾದರೂ ಡ್ರೀಮ್ ಇದೆಯಾ, ನಾವು ಅದನ್ನು ನಾವೇ ಈಡೇರಿಸ್ಕೊಳ್ಬೇಕು. ನಮಗೆ ಬೇಕಂತ ಹೇಳಿದರೆ ನಾವು ಅದನ್ನು ಮುಂದೆ ದುಡಬಾರ್ದು, ಅದನ್ನು ನಾವು ತಗೊಂಡಾಗಬೇಕು. ತಗೊಂಡಾದಮೇಲೆ ಮತ್ತೆ ಯೋಚನೆ ಮಾಡಬೇಕು, ಕಟ್ಟಲಿಕ್ಕೆ ಯಾವತ್ತಾಗ್ತದೆ. ಎಲ್ಲರ ಹತ್ರ EMI ಇರ್ತದೆ ಅಲ್ವಾ, ಯಾವಾಗಾದರೂ ಕಟ್ಬೋದು. ಶ್ರೀಮಂತರು ಯಾರೂ ಇರೋದಿಲ್ಲ, ಎಲ್ಲರೂ EMI ಯಲ್ಲೇ ಮಾಡೋದು. ಸೊ ನನ್ನದೊಂದು ತುಂಬ ದೊಡ್ಡ ಡ್ರೀಮ್. ಯಾಕಂದರೆ ನಾನು ರೀಲ್ಸ್ ಮಾಡ್ತೀನಿ ಮತ್ತು ವ್ಲಾಗ್ಸ್ ಮಾಡ್ತೀನಿ, ಎಲ್ಲನೂ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ ಅಲ್ವಾ. ಅದಕ್ಕೆ ನನಗೊಂದು ಬೇಕಿತ್ತು. ಹಾಗೆ ಇನ್ನೂ 2 ಐಟಮ್ ತಗೊಳ್ಳಿಕ್ಕೆ ಬಾಕಿ ಉಂಟು ನನಗೆ ಲಾಗಿಗೆ. ಒಂದು ಅದು ರಿಂಗ್ ಲೈಟ್ ಒಂದು ಬೇಕು ನನಗೆ, ಕ್ವಾಲಿಟಿ ಇರೋಂಥದ್ದೇ ಬೇಕು. ಮತ್ತೊಂದು ಇದು ಎಂಥ ಬ್ಲೂಟೂತ್ ಮೈಕ್ರೋಫೋನ್ ಇದೆ ಅಲ್ವಾ, ಅದು ಬೇಕಿತ್ತು. ಅದು ನೋಡಬೇಕು, ಅದು ಯಾವಾಗ ತಗೊಳ್ಳೋದು ಅಂತ. ಹೇಗೆ EMI ಸ್ವಲ್ಪ ಜಾಸ್ತಿ ಬರ್ತದೆ, 0 ಡೌನ್ ಪೇಮೆಂಟ್ ಅಲ್ವಾ, ಅದಕ್ಕೋಸ್ಕರ 18 ಕಂತು ಇದೆ ಆಯಿತಾ. ಕಷ್ಟಪಟ್ಟಾದರೂ ಕಟ್ತೀನಿ. ನನಗೆ ಇಷ್ಟ ಆಗಿದೆ ಅಲ್ವಾ ಮೊಬೈಲು. ಇವಾಗ ನಿಜವಾಗ್ಲೂ ತುಂಬ ಚೆಂದ ನಿದ್ದೆ ಮಾಡ್ತೀನಿ. ಇದು ಐಫೋನಿದು ಯಾವಾಗ ನನಗೆ ಕನಸು ಬಿತ್ತಾ ತಗೊಳ್ಬೇಕು ಅಂತ, ಅದಂದರೆ ನನಗೆ ಏನಾದರೂ ಬೇಕು ಅಂತಾದರೆ ನನಗೆ ಬೇಕೇ ಬೇಕು. ಅದು ಮತ್ತು ಅದರಿಂದ ನನಗೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಹೊರಗೆ ಬಂದರೂ ನಾನು ನೆಮ್ಮದಿಯಲ್ಲಿ ಇರೋದಿಲ್ಲ. ಇರಬೇಕಿತ್ತು ಆ ಥರ ಅನ್ನಿಸ್ತದೆ. ಇವಾಗ ತಗೊಂಡಾಯಿತು, ಖುಷಿಯಲ್ಲಿದ್ದೀನಿ. ಇನ್ನು EMI ಒಂದು ಕರೆಕ್ಟಾಗಿ ಬೌನ್ಸ್ ಆಗದೆ ಕಟ್ಟಿದರೆ ಆಯಿತು, ಕಟ್ತೀನಿ. ಹಾಗೆ ಮತ್ತು ಸ್ವಲ್ಪ ಸಾಲ ಸಹ ಉಂಟು ಮಾರೆ ಹಾಗೆಲ್ಲ ಆಗಿದೆ ಪರಿಸ್ಥಿತಿ ನಂದು. ಇವಾಗ ಪ್ರೋಗ್ರಾಮ್ಸ್ ಬೇರೆ ಇಲ್ಲ, ಇವಾಗ ಮಳೆಗಾಲ ಅಲ್ಲ, 1-2-3 ತಿಂಗಳು ತುಂಬ ಕಷ್ಟ, ತುಂಬ ಟೈಟ್. ಅದೇ ಟೈಮಲ್ಲಿ ಮೊಬೈಲ್ ಬೇರೆ ತಗೊಂಡಿದ್ದೀನಿ. ನೋಡುವ ಹೇಗೆ ಆಗುತ್ತೆ, ಏನು ಅಡ್ಜಸ್ಟ್ ಮಾಡ್ತೀನಿ ಅಂತ. ಸೊ ನನ್ನ ಲಾಗ್ ಎಲ್ಲರಿಗೆ ಇಷ್ಟ ಆದರೆ ನಾನು ಇನ್ನೂ ಒಳ್ಳೊಳ್ಳೆ ಲಾಗನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಾನು ಒಂದು ಪುಟ್ಟ ಸಣ್ಣ ಕಲಾವಿದೆ ಆಯಿತಾ. ಹಾಗೆ ನನಗೂ ಏನಾದರೂ ವ್ಲಾಗಲ್ಲೆಲ್ಲ ಪ್ರಾಬ್ಲಮ್ ಇದ್ದರೆ ಅದನ್ನೆಲ್ಲ ಹೇಳಿ, ಮತ್ತು ಯಾವ ಥರ ಲಾಗ್ ಬೇಕೋ ಅದು ಹೇಳಿ, ಮತ್ತು ಪ್ರಮೋಷನ್ ಎಲ್ಲ ಇದ್ದರೆ ಹೇಳಿ. ಅಂದರೆ ತುಂಬ ಜಾಸ್ತಿ ಇದು ಪ್ರಮೋಷನಿಗೆಲ್ಲ ನಾನು ತಗೊಳ್ಳಲ್ಲ ಪೇಮೆಂಟ್ ಎಲ್ಲ. ನೀವು ಒಳ್ಳೆಯದಾಗಬೇಕು, ನಾನು ಒಳ್ಳೆಯದಾಗಬೇಕು, ಅದಕ್ಕೋಸ್ಕರ ಇನ್ನು ಪ್ರಮೋಷನು ತಗೊಳ್ಬೇಕು. 1-2 ಮೇಕವರ್ ಬಂದಿದೆ, ಅದನ್ನು ಮಾಡಬೇಕು. ಯಾವಾಗ ಡೇಟ್ ಕೊಡಬೇಕಂತ ಗೊತ್ತಿಲ್ಲ, ಕೊಡ್ತೀನಿ ಅವರಿಗೂ ಕೂಡ. ಆನಂತರ ಏನಾದರೂ ನಿಮ್ಮ ಪ್ರಾಡಕ್ಟ್ ಎಲ್ಲ ಪ್ರಮೋಷನ್ ಎಲ್ಲ ಇದ್ದರೆ ಖಂಡಿತವಾಗ್ಲೂ ಹೇಳಿ, ನಾನು ಖಂಡಿತ ಮಾಡಿಕೊಡ್ತೀನಿ. ಪ್ರಾಡಕ್ಟ್ ಮಾತ್ರ ನನಗೆ ಕಳಿಸಿಕೊಟ್ರೆ ಆಯಿತು. ನೀವು ನನಗೆ ಅಡ್ರೆಸ್ ನಾನು ಕಳಿಸಿಕೊಡ್ತೀನಿ, ಆ ಅಡ್ರೆಸ್ಸಿಗೆ ನಂಗೆ ಕಳಿಸಿದರೆ ಸಾಕು. ಚೆನ್ನಾಗಿರುವಂಥದ್ದು, ಕ್ವಾಲಿಟಿ ಇರುವಂಥದ್ದು ವಿಡಿಯೋ ಮಾಡಿ ಕೊಡ್ತೀನಿ ನಾನು. ಸೊ ಹಾಗೆ ನಿಮ್ಮ ಪೇಜಿಗೆ ಕೊಲಾಬ್ ಕೂಡ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಮತ್ತು ಪ್ರೋಗ್ರಾಮ್ಸ್ ಎಲ್ಲ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ,
ಮೆಹಂದಿ, ವೆಡ್ಡಿಂಗ್ ಆ್ಯನಿವರ್ಸರಿ, ಮ್ಯಾರೇಜು, ಎಂಗೇಜ್ಮೆಂಟ್, ಸೀಮಂತ, ಗೃಹ ಪ್ರವೇಶ, ಭಕ್ತಿಗೀತೆ ರಸಮಂಜರಿ ಕಾರ್ಯಕ್ರಮ ಏನಿದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ಒಂದು ಪ್ರೋಗ್ರಾಮ್ ಇದೆ ಅಂತ ಹೇಳಿದರೆ ಸಾಕು, ಖಂಡಿತ ನಮ್ಮ ಇಡೀ ಟೀಮ್ ಬಂದು ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ಲಾಗನ್ನ ಇಲ್ಲಿಗೆ ಏನು ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.